ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಶಿವಮೊಗ್ಗದ ಬಂಕ್ಗಳಿಗೂ ಕೂಡ ಇದರ ಪರಿಣಾಮ ಬೀಳ್ತಾ ಇದೆ. ರಿಪ್ಪನ್ಪೇಟೆ ಪೆಟ್ರೋಲ್ ಬಂಕ್ಗಳಲ್ಲಿ ಮುಗಿಬಿದ್ದಿದ್ದಾರೆ ಜನರು. ಪೆಟ್ರೋಲ್ ಡೀಸೆಲ್ ಖರೀದಿಗಾಗಿ ವಾಹನಗಳ ಜೊತೆಗೆ ನಿಂತಿದ್ದಾರೆ ಜನ. ರಿಪ್ಪನ್ಪೇಟೆಯಲ್ಲಿ 4 ಬಂಕ್ಗಳಲ್ಲಿ 3 ಬಂಕ್ಗಳಲ್ಲಿ ಇಂಧನ ಖಾಲಿಯಾಗಿದೆ. ಜನರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಬಂಕ್ ಮಾಲೀಕರು ಹೇಳ್ತಾ ಇದ್ದಾರೆ. 4 ಬಂಕ್ಗಳ ಪೈಕಿ 3 ಬಂಕ್ಗಳ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಉಳಿದಿರುವಂತಹ ಒಂದು ಪೆಟ್ರೋಲ್ ಬಂಕ್ಗೆ ಈಗ ಜನರು ಸೇರ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಪೆಟ್ರೋಲ್ ಬಂಕ್ ಮಾಲೀಕರು ಹೇಳ್ತಾ ಇದ್ದಾರೆ. ರಾಯಚೂರಲ್ಲೂ ಪ್ರೀಮಿಯಂ ಪೆಟ್ರೋಲ್ ದರ ಹೆಚ್ಚಳಾಗಿದೆ. ಪ್ರೀಮಿಯಂ ಪೆಟ್ರೋಲ್ ದರ ₹2.17 ರಾಯಚೂರಿನಲ್ಲಿ ಕೂಡ ಹೆಚ್ಚಾಗಿದೆ. ನಿನ್ನೆ 1 ಲೀಟರ್ ಪ್ರೀಮಿಯಂ ಪೆಟ್ರೋಲ್ ದರ ₹111.41 ಇತ್ತು. ಇವತ್ತದು ಹೆಚ್ಚಾಗಿದೆ. ಪೆಟ್ರೋಲ್ ದರ ಹೆಚ್ಚಾಗಿರೋದ್ರಿಂದಾಗಿ ಸವಾರರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಪ್ರೀಮಿಯಂ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಸಾಮಾನ್ಯ ಪೆಟ್ರೋಲ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಸಾಮಾನ್ಯ ಪೆಟ್ರೋಲ್ ದರದಲ್ಲೂ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಕೊಲ್ಲಿ ದೇಶಗಳಲ್ಲಿ ನಿರಂತರವಾಗಿ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧದ ಎಫೆಕ್ಟ್ ಈಗ ಭಾರತಕ್ಕೂ ಕೂಡ ತಟ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದಾಗ್ತಾ ಇದ್ದಾವೆ. ಹೋಟೆಲ್ ಮಾಲೀಕರು ಗ್ಯಾಸ್ಗಾಗಿ ಪರದಾಟ ನಡೆಸ್ತಾ ಇದ್ದಾರೆ. ಜನಸಾಮಾನ್ಯರು ಕೂಡ ಮುಂದೆ ಹೇಗೆ ಗ್ಯಾಸ್ ಸಿಗದೇ ಇದ್ದರೆ ಅನ್ನುವಂಥ ಚಿಂತೆಯಲ್ಲಿದ್ದಾರೆ. ಡೊಮೆಸ್ಟಿಕ್ ಸಿಲಿಂಡರ್ಗಾಗಿ ಜನರು ಕ್ಯೂ ನಿಲ್ತಾ ಇದ್ದಾರೆ. ಇಂಥ ದಿನಗಳಲ್ಲೇ ಈಗ ಮತ್ತೆ ಪೆಟ್ರೋಲ್ನ ಪ್ರೀಮಿಯಂ ದರ ಏರಿಕೆಯಾಗಿದೆ. ನೀವೇನು ನೋಡ್ತಾ ಇರ್ಬೋದು, ನಾವಿವತ್ತು ರಾಯಚೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ಯರಮರಸ್ ಪೆಟ್ರೋಲ್ ಬಂಕಲ್ಲಿದ್ದೇವೆ. ಈ ಒಂದು ಯರಮರಸ್ ಪೆಟ್ರೋಲ್ ಬಂಕಲ್ಲಿ ಸಾಮಾನ್ಯ ಪೆಟ್ರೋಲ್ ಏನಿದೆಯೋ ಅದು ₹104.9 ಇದ್ದರೆ, ಇನ್ನು ಪ್ರೀಮಿಯಂ ಪೆಟ್ರೋಲ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ದರ ನಿನ್ನೆಗಿಂತಲೂ ₹2.17 ಏರಿಕೆ ಆಗಿದೆ. ಹೀಗಾಗಿ ಗ್ರಾಹಕರು ಈ ಒಂದು ಪ್ರೀಮಿಯಂ ಪೆಟ್ರೋಲನ್ನು ಹಾಕಿಸ್ಕೊಳ್ಳೋಕ್ಕೆ ಮುಂದಾಗ್ತಿಲ್ಲ. ಬೆಳಗ್ಗೆಯಿಂದಲೇ ಪೆಟ್ರೋಲ್ ಬಂಕ್ ಓಪನ್ ಆಗಿದ್ರು ಕೂಡ ಯಾರೂ ಕೂಡ ಪೆಟ್ರೋಲ್ ಬಂಕ್ಗೆ ಬಂದಂಥ ಗ್ರಾಹಕರು ಹೇಳ್ತಾ ಇದ್ದಾರೆ ಪ್ರೀಮಿಯಂ ಪೆಟ್ರೋಲ್ ಬೇಡ ನಮಗೆ. ಯಾಕಂದರೆ ಇವತ್ತು ರಾಯಚೂರಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರ 1 ಲೀಟ್ರಿಗೆ ₹113.58 ಇದೆ. ಮೇಡಮ್, ಈಗ ಅಡುಗೆ ಸಿಲಿಂಡರ್ ದರ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಒಂದು ಕಡೆ ಈಗ ದುಡ್ಡು ಕೊಡ್ತೀನಂದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಏನು ಹೇಳ್ತೀರಾ? ತುಂಬ ತೊಂದರೆ ಆಗಿದೆ ಸರ್. ಸಾಮಾನ್ಯ ಜನರಿಗೆ ಅಡುಗೆ ಅನಿಲ ಇರಲಿಕ್ಕೆ ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡೋಕ್ಕಾಗೋದಿಲ್ಲ. ಸಿಲಿಂಡ್ರನ್ ಸಿಗ್ತಾ ಇಲ್ಲ. ಮತ್ತು ಸೌದೆ ಒಲೆನೇ ಯೂಸ್ ಮಾಡಬೇಕಾಗುತ್ತೆ. ನಮಗೆ ರೊಟ್ಟಿ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಬಟ್ ಸೌದೆಯನ್ನು ಯೂಸ್ ಮಾಡಬೇಕಾಗ್ತದೆ. ಅದೂ ತುಂಬ ಕಷ್ಟ ಆಗುತ್ತೆ. ಈಗ ಗ್ಯಾಸ್ ಮೇಲೆ ಹ್ಯಾಬಿಟ್ ಆದಮೇಲೆ ಸೌದೆ ಸಿಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಈಗ. ಸರ್, ಈಗ ಪೆಟ್ರೋಲ್ ದರ ನಿನ್ನೆಗಿಂತಲೂ ₹2.17 ಏರಿಕೆಯಾಗಿದೆ. ಏನು ಹೇಳ್ತೀರಾ? ಸರ್, ನಾನೇ ಬೆಳಗ್ಗೆ ಯಾಕಂದ್ರೆ ಸರ್ ನಮ್ಮ ಊರಿಗೆ ಹೋಗೋತ್ತಿನಾಗ ₹101 ಇತ್ತು. ಇವತ್ತು ಬೆಳಗ್ಗೆ ಬಂದ ₹2.17 ಜಾಸ್ತಿ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅಂತಾರೆ. ಅದನ್ನು ಸ್ಟಾಕು ಭಾಳ ಕಡಿಮೆ ಸರ್ ಅಂತ ಹೇಳ್ತಾರೆ. ಅದೊಂದು ಭಯ ನಮಗೆ ತೋರಿಸ್ತಾರೆ. ಗಾಡಿ ನಡೆಸಬೇಕು, ಹೊರಗೆ ತೆಗಿಬೇಕಂತಂದ್ರೂ ಭಾಳ ಪ್ರಾಬ್ಲಮ್ ಆಗಿದೆ ಸರ್. ದಯವಿಟ್ಟು ನಮ್ಮೆಲ್ಲ ಮಿಡ್ಲ್ ಕ್ಲಾಸ್ ಜನರಿಗೆ ಅಷ್ಟು ಭಾಳ ತೊಂದರೆ ಆಗಿದೆ. ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿ ಎಲ್ಲರಿಗೆ ಪರಿಹಾರ ಇದಕ್ಕೊಂದು ಸೂಕ್ತವಾದ ನಿರ್ಧಾರ ತೆಗೆದುಕೊಂಡು ಜನರನ್ನ ಜೀವಕ್ಕೆ ಒಂದು ಸೂಕ್ತವಾದ ಮಾರ್ಗದರ್ಶನ ಕೊಡಬೇಕಂತಂದು ನಾನು ಎಲ್ಲ ಸರ್ಕಾರದಲ್ಲಿ ತಮ್ಮಲ್ಲಿ ನಿಮ್ಮ ಮುಖಾಂತರ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಇದು ವಾಹನ ಸವಾರರ ಮಾತಾಗಿದೆ. ಒಟ್ಟಲ್ಲಿ ಹೇಳಬೇಕಾದ್ರೆ ಈ ಒಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಯುದ್ಧದ ಎಫೆಕ್ಟ್ ಭಾರತದ ವಾಹನ ಸವಾರರಿಗೂ ಕೂಡ ತಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.